ಜೈ ಹಿಂದ್. ಸೇನಾ ನೇಮಕಾತಿ ಕಾರ್ಯಾಲಯ ಮಂಗಳೂರು ವತಿಯಿಂದ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಗೆ ಆಗಮಿಸಿದಂಥ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ್, ಚಿಕ್ಕಮಗಳೂರು, ದಾವಣಗೆರೆ, ಬಾಗಲಕೋಟ್, ವಿಜಯಪುರ, ಧಾರವಾಡ ಮತ್ತು ಹಾವೇರಿ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಮತ್ತೊಮ್ಮೆ ನಾವು ಸ್ವಾಗತವನ್ನು ಕೋರುತ್ತಾ, ಅಭ್ಯರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕು. ಏಕೆಂದರೆ ಹಾವೇರಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಯಿತು ರ್ಯಾಲಿಯಲ್ಲಿ. ಆದರೂ ಸಹಿತ ಅಂಥ ಮಳೆ ಇದ್ದರೂ ಸಹಿತ ಅಂಥ ಟ್ರ್ಯಾಕ್ನಲ್ಲಿ ನೀವು ರನ್ನಿಂಗ್ ಓಡಿ ಪಾಸ್ ಮಾಡಿದ್ದೀರಿ ಅಂದರೆ ನಿಜವಾಗಲೂ ನೀವು ಗ್ರೇಟ್ ಅನ್ಬೋದು. ಯಾಕಂದರೆ ಅಲ್ಲಿ ನೀವು ಆವಾಗ ನಾವು ನೋಡಿದ್ವಿ, ವಿಡಿಯೋದಲ್ಲಿ ನಾವು ನೋಡಿದ್ವಿ, ಭಾಳಷ್ಟು ತೊಂದರೆ ಇತ್ತು. ರನ್ನಿಂಗ್ ಪಾಸ್ ಆಗಬೇಕಾದ್ರೆ ಬಹಳ ಕಷ್ಟ ಇತ್ತು. ಬಹಳಷ್ಟು ಜನ ಟ್ರ್ಯಾಕ್ ನೋಡಿ ಮಳೆಯಿಂದ ಅಂಜಿ ಕೆಲವೊಂದು ಜನ ತಿರುಗಿ ಊರಿಗೆ ಹೋದರು. ಯಾಕಂದರೆ ಈಗಾಗಲೇ ಸುಮಾರು 58,218 ಅರ್ಜಿಗಳು ಹೋಗಿದ್ದು, ಅದರಲ್ಲಿ ಸುಮಾರು 43,000 ಅಭ್ಯರ್ಥಿಗಳು ಭಾಗವಹಿಸಿದರು. ಅದರಲ್ಲಿ ಫೈನಲ್ ಆಗಿ 4,200 ಅಭ್ಯರ್ಥಿಗಳು ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾಗಿ ಪರೀಕ್ಷೆಗೆ ಅವರು ಹಾಲ್ ಟಿಕೆಟನ್ನು ಪಡೆದಿದ್ದಾರೆ. ಅಂಥ ಅಭ್ಯರ್ಥಿಗಳು ಈಗ ನೀವು ಕಷ್ಟಪಟ್ಟು ಫಿಸಿಕಲ್ ಪಾಸ್ ಆಗಿದ್ದೀರಿ, ಅದೇ ರೀತಿ ಮೆಡಿಕಲ್ ಪಾಸ್ ಆಗಿದ್ದೀರಿ. ಇನ್ನು ಉಳಿದಿದ್ದು ಅದು ಎಕ್ಸಾಮ್ ಮಾತ್ರ. ಆ ಎಕ್ಸಾಮ್ನಲ್ಲಿ ಸಹಿತ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಆಗಬೇಕು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಟ್ರೇಡ್ಮನ್ ಇರ್ಬೋದು, GD ಇರ್ಬೋದು, ಕ್ಲರ್ಕ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು. ನಿಮ್ಮ ಕ್ವಶನ್ ಎಷ್ಟಿರ್ತಾವಪ್ಪ ಅಂದ್ರೆ ಒಟ್ಟು 50 ಪ್ರಶ್ನೆಗಳು ಮಾತ್ರ ಇರ್ತಾವೆ. 50 ಪ್ರಶ್ನೆಗೆ ಹೆಂಗೆ ಇರ್ತದಪ್ಪ ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರ್ತದೆ. ನೀವು ಸರಿಯಾಗಿ ಆನ್ಸರನ್ನು ಹಾಕಿದ್ದೇ ಆದರೆ. ನೀವು ತಪ್ಪಾದ ಆನ್ಸರನ್ನು ಹಾಕಿರಿ ಅಂದ್ರೆ 0.25 ಬರ್ತದೆ. ಅಂದರೆ ಏನಪ್ಪ ಅಂದ್ರೆ ಅರ್ಧ ಮಾರ್ಕ್ಸ್ ಕಟ್ ಆಗ್ತದೆ. ಆದ್ದರಿಂದ ನೀವು ಸರಿಯಾದ ಆಪ್ಷನ್ಗಳಿರ್ತಾವೆ. ಒಂದು ಕ್ವಶನ್ಗೆ 4 ಆಪ್ಷನ್ ಇರ್ತಾವೆ. ನಿಮಗೆ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ರ್ಯಾಲಿ ಪರೀಕ್ಷೆಯು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರ್ತದೆ. ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನೀವು ಸರಿಯಾಗಿ ಆಪ್ಷನ್ಗಳನ್ನು ತಿಳಿದುಕೊಂಡು ಆನ್ಸರನ್ನು ರೌಂಡ್ ಮಾಡಿ. ಆದ್ದರಿಂದ ಅಭ್ಯರ್ಥಿಗಳೇ, ಪ್ರತಿಯೊಂದು ನೀವು ಪರೀಕ್ಷೆಯನ್ನು ಬರೆಯತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಂದು ಮಾಹಿತಿ ಇರಬೇಕು ನಿಮಗೂ. ಒಟ್ಟಾರೆಯಾಗಿ ಸೈನ್ಸ್ದಲ್ಲಿ ಏನೇನು ಬರ್ತದೆ, ಅಲ್ಲಿ ಪಾಠಗಳು ಯಾವ್ಯಾವುದಾವು, ನಾವು ಏನು ಓದಬೇಕು, ಅದೇ ರೀತಿಯಾಗಿ ಮ್ಯಾಥ್ಸ್ ಒಳಗೆ ಏನೇನು ಬರ್ತದೆ, ಯಾವ್ಯಾವ ಪಾಠ ಅದಾವೆ, ಅದೇ ರೀತಿಯಾಗಿ ಮೆಂಟಲ್ ಅಬಿಲಿಟಿ ಎಷ್ಟು ಮಾರ್ಕ್ಸಿಂದ ಬರ್ತದೆ, ಅದೇ ರೀತಿಯಾಗಿ ಜನರಲ್ ನಾಲೆಜು ಯಾವ್ಯಾವ ರೀತಿ ಕೇಳ್ತಾರೆ. ಹಿಂದಿನ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದ್ದೆ ಆದರೆ ನಿಮಗೆ 100ಕ್ಕೆ 100 ಗ್ಯಾರಂಟಿಯಾಗಿ ಯಾವ ರೀತಿ ಬಿಡಿಸಬೇಕು ಅನ್ನೋದು ನಿಮಗೆ ತಿಳಿಯುತ್ತದೆ. ಮುಂದೆ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಆಗಮಿಸಿದಂಥ ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೆಳಗಾವಿ ಮತ್ತು ಯಾದಗಿರಿ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಸಹಿತ ನಾವು ಸ್ವಾಗತವನ್ನು ಕೋರುತ್ತೇನೆ. ಮುಂದೆ ನಡೆಯತಕ್ಕಂಥ ಬೆಂಗಳೂರು ಏರಿಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ ಈ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಆದ್ದರಿಂದ ಅಭ್ಯರ್ಥಿಗಳೇ, ನೀವು ಸೇರುವ ಇಂಡಿಯನ್ ಆರ್ಮಿ ಅಗ್ನಿವೀರ ಸೇರುವ ಕನಸು ನನಸಾಗಲಿ ಎಂದು ನಾನು ಭಾರತಾಂಬೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.